ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋದಲ್ಲಿ ನಾವು TET GPSTR ಮತ್ತು HSTR ಮತ್ತು ಉಳಿದಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದಿದ್ದನ್ನು ನೋಟ್ಸ್ ಮಾಡೋದು ಹೇಗೆ, ಅದರಲ್ಲಿ ಇತಿಹಾಸವನ್ನು ಯಾವ ರೀತಿ ನೋಟ್ಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದೊಳಗೆ ತಿಳ್ಕೊಳ್ಳೋಣ. ಈ ವಿಡಿಯೋನ ಕೊನೆ ತನಕ ನೋಡ್ರಿ, ಅಂದರೆ ಯಾವ ರೀತಿ ಶಾರ್ಟ್ಕಟ್ಟಲ್ಲಿ ನೋಟ್ಸ್ ಮಾಡಬೇಕು, ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಯಾವ ರೀತಿ ಬರೀಬೇಕು, ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳಿಗೆ ಯಾವ ರೀತಿ ಇಲ್ಲಿ ಇದು ಬಂದಿದೆ ಅಂಥೇಳಿ ಬರ್ಕೊಂಡು ಶಾರ್ಟ್ಕಟ್ನಾಗ ಬರ್ಕೋಬೇಕು ಅನ್ನೋದನ್ನು ಈ ವಿಡಿಯೋದೊಳಗೆ ನಾವು ತಿಳ್ಕೊಳ್ಳೋಣ. ಇದರಲ್ಲಿ ನಾನು ಮಾಡಿರುವಂಥ ನೋಟ್ಸ್ ಇದು ಯಾವಾಗಂದರೆ 23/1/2020 ಅಂದರೆ 2020 ನಾನು ಮಾಡಿರುವಂತಹ ನೋಟ್ಸ್ ಇದು ಬಿ ಎಡಲ್ಲಿ ಓದುವಾಗ. ನೋಡ್ರಿ, ಇದು ಯಾವ ಪುಸ್ತಕದಲ್ಲಿ ಮಾಡಿದ್ದಪ್ಪ ಅಂದರೆ ಭಾರತದ ಇತಿಹಾಸ ದ್ವಿತೀಯ PUC ಪಠ್ಯಪುಸ್ತಕದೊಳಗಿಂದ ಮಾಡಿದ್ದು. ಇದ್ರೊಳಗೆ ನಾ ತೊಗೊಂಡಿದ್ದು ಮೌರ್ಯರು ಮತ್ತು ಕುಶಾಣರು. ಅದು ಓದುವಾಗ ಯಾವ ರೀತಿ ಮಾಡಬೇಕು, ಒಂದು ಬುಕ್ ಪೆನ್ ನಿಮ್ಮ ಕಡೆ ಇಟ್ಕೊಂಡು ಏನು ಮಾಡಬೇಕು, ಪುಸ್ತಕವನ್ನು ಓದೋದು, ಪಠ್ಯಪುಸ್ತಕವನ್ನು ಓದ್ಕೋತ ಹೋಗೋದು. ಅದ್ರೊಳಗೆ ನಿಮ್ಗೆ ಶಾರ್ಟ್ಕಟ್ ಒಳಗೆ ಯಾವ್ದು ರೀತಿ ಅಂದರೆ ನಮಗೆ ಇದು ಚೆನ್ನಾಗಿ ಅನ್ಸಾಗತ್ತದ ಮತ್ತು ಇದು ನಮಗೆ ತಿಳಿಯವಲ್ತು ಅನ್ನೋದನ್ನು ಈ ರೀತಿ ನೋಟ್ಸ್ ಮಾಡಿಟ್ರೆ ನಿಮ್ಮ ಹ್ಯಾಂಡ್ ರೈಟಿಂಗು ಸ್ವಲ್ಪ ಇಂಪ್ರೂವ್ ಆಗ್ತದೆ. GPSTR ಎಕ್ಸಾಮ್ಗೆ ಭಾಳ ಯೂಸ್ ಆಗ್ತದೆ ನಿಮಗೆ. ಮತ್ತೇನಾಗುತ್ತೆ, ಇದು ರಿವಿಷನ್ ಕೂಡ ಮಾಡ್ಕೊಳಕ್ಕೆ ಭಾಳ ಈಸಿ ಆಗ್ತದೆ ಅಂಥೇಳಿ ನಾ 2020 ಈ ರೀತಿ ನೋಟ್ಸನ್ನು ಮಾಡಿದ್ದೆ. ಅದನ್ನೇ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಹಿಂಗೆ ಈ ರೀತಿ ಪಾಯಿಂಟ್ಸನ್ನು ಮಾಡ್ಕೋತ ಹೋಗೋದು, ಮತ್ತು ರೆಡ್ ಇಂಕ್ ಮತ್ತು ಬ್ಲೂ ಇಂಕನ್ನು ಯೂಸ್ ಮಾಡಿ ಬರಿಬೋದು. ಬೇಕಾದರೆ ನೀವು ಬ್ಲ್ಯಾಕ್ ಇಂಕ್ ಇಲ್ಲಿಕಂದ್ರೆ ಎಲ್ಲ ಪೂರಾನೇ ನಿಮ್ಗೆ ಚಂದ ಅನಿಸ್ತಿತ್ತಪ್ಪ ಅಂದ್ರೆ ಬ್ಲೂ ಇಂಕಲ್ಲೇ ಮಾಡ್ಕೋಬಹುದು. ನಿಮ್ಗೆ ಯಾವ ರೀತಿ ಅನುಕೂಲ ಆಗ್ತದೆ ಆ ರೀತಿ ಮಾಡಿರಿ. ಅದರ ನೋಟ್ಸ್ ಮಾಡೋದು ಬೆಸ್ಟ್. ಯಾಕಂದ್ರೆ ನಾವು ಬರೆದಿದ್ದು ಒಂದು ಸಲ ಓದ್ತೀವಿ, ಅದನ್ನೇ ಮತ್ತೆ ಇನ್ನೊಮ್ಮೆ ಬರಿತೀವಿ. ಅಂದರೆ ಸರಳ ಪಾಯಿಂಟ್ಸ್ ಕೂಡ ಇಲ್ಲಿ ಬರ್ದೀನಿ ನೋಡ್ರಿ. ನಾನು ಅಶೋಕನ ಕಳಿಂಗ ಯುದ್ಧ ಯಾವಾಗ ನಡೀತು ಅದನ್ನು ಕೂಡ ಇಲ್ಲಿ ಬರ್ದೀನಿ. ಯಾಕಂದ್ರೆ ನಾವು ಬರೆಯೋದ್ರಿಂದ ನಮಗೆ ಬಹಳ ದಿನಗಳ ಕಾಲ ನೆನಪುಳಿತದೆ ಅದೊಂದು. ಮತ್ತು ನಾವು ಬರೆದಿದ್ದೆ ನಾವು ನೋಡ್ಸೋದು ಭಾಳ ಚಲೋ ಆಗ್ತದೆ. ಅದಕ್ಕೇನು ಮಾಡಬೇಕು, ನಮ್ಮ ಸ್ವಂತ ನೋಟ್ಸ್ ಮಾಡ್ಕೊಳಕ್ಕೆ ನೀವು ಟ್ರೈ ಮಾಡಿರಿ. ಬೇರೆದವ್ರ ನೋಟ್ಸ್ ಮತ್ತು PDF ತೊಗೊಂಡು ಓದ್ಕೋತ ಕೂಡಬೇಡ್ರಿ. ಇವತ್ತಿಂದಾನೇ ಸ್ಟಾರ್ಟ್ ಮಾಡಿರಿ. ಯಾಕಂದ್ರೆ ಈಗ ಇನ್ನೂ ಹಲವಾರು ನೋಟಿಫಿಕೇಷನ್ ಆಗೋದದ. TET ಆಗ್ತದೆ, GPSTR ಆಗ್ತದೆ, HSTR ಆಗ್ತದೆ. ಓದೋಕ್ಕೆ ಸ್ಟಾರ್ಟ್ ಮಾಡಿರಿ. ಈಗೆಲ್ಲರೂ ನಾವು ಓದಿವ್ರಿ ಮತ್ತು ರಿವಿಷನ್ ಮಾಡ್ಕೊಳಕತ್ತೀವನ್ನೋರು ಬೇಕಾದ್ರೆ ನೋಟ್ಸ್ ಮಾಡಿಲ್ಲಪ್ಪ ಅಂದ್ರೆ ಇವತ್ತಿಂದನಾರಾದ್ರೆ ದಿನಕ್ಕೆ ಎಷ್ಟು ಟಾಪಿಕನ್ನು ಓದ್ತಿರಲ್ಲ, ಜಸ್ಟ್ ಹಾಗೆ ಓದ್ತಾ ಕಂಟಿನ್ಯೂ ಮಾಡ್ಕೋತಾ ಹೋರಿ. ನೋಟ್ಸ್ ಯೂಸ್ ಆಗ್ತದೆ ಭಾಳ. ಈಗ ನೋಟ್ಸ್ ಮಾಡೋದಂದ್ರೆ ಎಲ್ಲ ಪಾಠ ಓದ್ತಿರ್ತಿರಲಿಲ್ಲ, ಪೂರ ಟೋಟಲ್ ಎಲ್ಲ ಪಾಠನೂ ಬರೆಯೋದಿಲ್ಲ. ಅದ್ರೊಳಗೆ ಜಸ್ಟ್ ಇಂಪಾರ್ಟೆಂಟ್ ಅನಿಸಿದ್ದು. ಮತ್ತು ಯಾಕೆ ಬರಿತೀವಿ ನೋಟ್ಸ್ ಅನ್ನೋದು ಅಂದ್ರೆ ನಾವು ಬರೆದಿದ್ದು ಮತ್ತು ನಮಗೆ ಓದಿದಾಗ ಚಲೋ ಅನಿಸ್ತದೆ. ಇದು ನೋಡಿರಿ, ನನಗೆ ನೆನಪು ಬತ್ತು ನೋಡಿರಿ. ಇದು 2020 ಬರೆದಿದ್ದು ನೋಟ್ಸ್. ನಾ ಆವಾಗ ಓದುವಾಗ ಬರೆದಿದ್ದು ಅಂಥೇಳಿ ಒಂದು ಸಲ ನೆನಪನ್ನು ಮಾಡ್ಕೋಬಹುದು ಬರೆದಿದ್ದು. ನೋಡಿರಿ, ಇದ್ರೊಳಗೆ ಮೌರ್ಯರು ಮತ್ತು ಕುಶಾಣರದ್ದು ಹೆಡ್ಲೈನ್ ಹಾಕೋದು. ನಾವು ಯಾವ ಪಾಠ ಓದ್ತಿರ್ತೀವಿ ಅದನ್ನು ಜಸ್ಟ್ ಒಂದು ರೀತಿ ಶಾರ್ಟ್ಕಟ್ನಾಗ ಹೆಡ್ಲೈನ್ ಹಾಕೋದು. ಅದ್ರೊಳಗೆ ನಾವು ಯಾವ ರೀತಿ ಓದ್ಕೋತ ಹೋಗ್ತೀವಲ್ಲ. ನೋಡಿರಿ, 2020 ನಾವು 23ನೇ ತಾರೀಕಿಗೆ ಇಷ್ಟೇ ಬರ್ದೀನಿ. ಅಷ್ಟಂದ್ರೆ ಒಂದು 6 ಪಾಯಿಂಟ್ ಅಷ್ಟೇ ಬರ್ದೀನಿ. ಇಷ್ಟೇ ಪಾಯಿಂಟ್ಸ್ ಬಂದು ಏನ್ರಿ ಆ ಪಾಠದೊಳಗೆ ಅಂತೆ ಹಾಗೇನಿಲ್ಲ. ನನಗೆ ಯಾಕೋ ಇದು ಬರೆಯಂಗೆ ಅನ್ನಿಸ್ತು, ನಾನು ಬರೆದೆ. ನೀವು ಅಂದ್ರೆ ಪಾಯಿಂಟ್ಸ್ ಕಡಿಮೆ ಇರಲಿ, ಇಂಪಾರ್ಟೆಂಟ್ ಇದ್ದಿದ್ದು ಅಷ್ಟೇ ಬರ್ಕೋತ ಹೋಗ್ರಿ. ಉಳ್ಕಿದ್ದೆಲ್ಲ ಏನು ಮಾಡಿರಿ, ಜಸ್ಟ್ ಓದ್ಕೋತ ಹೋಗ್ರಿ. ನಿಮಗೇನ್ರಿ ಅದ್ರೊಳಗೆ ಇಂಪಾರ್ಟೆಂಟ್ ಅನ್ನಿಸ್ತು, ನಾವು ಇದ್ರ ಮುಂದೆ ಬರ್ಬೋದು ಎಕ್ಸಾಮ್ ಒಳಗೆ ಎಲ್ಲರೇ ಒಂದು ವಾಕ್ಯದೊಳಗೆ 1 ಮಾರ್ಕ್ಸ್ ಒಳಗೆ ಅನ್ನಿಸ್ತಪ್ಪ ಅಂದ್ರೆ ಅದು ಈ ರೀತಿ ಚೆನ್ನಾಗಿ ಪಾಯಿಂಟ್ಸ್ ಮಾಡ್ಕೋತ ಹೋಗೋದ್ರಿಂದ ನಿಮಗೆ ಭಾಳ ಯೂಸ್ ಆಗ್ತದೆ. ಒಂದು ರಿವಿಷನ್ ಮಾಡೋಕೆ ಯೂಸ್ ಆಗ್ತದೆ, ಮತ್ತು ನೀವು ಬರ್ದಿದ್ದು ನೋಟ್ಸನ್ನು ಓದಿದ್ರೆ ನಿಮಗೆ ಭಾಳ ದಿನಗಳ ಕಾಲ ನೆನಪುಳಿತದೆ. ನೋಡಿರಿ, ಇಲ್ಲಿ 1ನೇ ಪಾಯಿಂಟ್, ಅಶೋಕನ ಕಳಿಂಗ ಯುದ್ಧ ಸಾಮಾನ್ಯ ಶಕ ಪೂರ್ವ 261 ನಡೀತಂಥೇಳಿ. ಇದು ಕಳಿಂಗ ಯುದ್ಧದ ಬಗ್ಗೆ ಯಾವ ಶಿಲಾಶಾಸನದೊಳಗದಪ್ಪ ಅಂದ್ರೆ 13ನೇ ಶಿಲಾಶಾಸನದ ಇದರ ಬಗ್ಗೆ ತಿಳಿಸದತ್ತ ಅರ್ಥ ಇದು. ಇಲ್ಲಿ ಶಾರ್ಟ್ಕಟ್ನಾಗ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಕಳಿಂಗ ಯುದ್ಧದ ಬಗ್ಗೆ ಏನಾದರೂ ಇನ್ನೊಂದು ಸ್ವಲ್ಪ ಮಾಹಿತಿ ಗೊತ್ತಿದ್ರೆ ಇಲ್ಲೇ ಬರ್ಕೋಬಹುದು ನೀವು. ಅಂದರೆ ಕಳಿಂಗ ಯುದ್ಧದ ಬಗ್ಗೆ ಓದುವಾಗ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸಲ್ಲೇ ರೆಡಿ ಆಗಿಬಿಡ್ತಾವ್ರಿ. ನೋಡಿರಿ, ಒಂದೇ ದಿನದೊಳಗೆ ಆರೇ ಮಾಡಿರಲ್ರಿ, ಒಂದೇ ದಿನದಾಗ ಅಷ್ಟೇ ಓದಿರಿ ಅನ್ರಿ ಅಂತಲ್ಲ. ನನಗೆ ಇಷ್ಟೇ ಪಾಯಿಂಟ್ಸ್ ಬರೆಯಂಗೆ ಅನ್ನಿಸ್ತು, ನಾನು ಬರ್ದೀನಿ. ನಿಮ್ಗೆ ಇನ್ನೂ ಹೆಚ್ಚು ಬರೆಯಂಗೆ ಅನ್ನಿಸಿದ್ರೆ ನೀವು ಬರ್ಕೋಬಹುದು ಇದರಲ್ಲಿ. ನೋಡಿರಿ, ನೆಕ್ಸ್ಟ್, ಅಶೋಕನು ನಿರ್ಮಿಸಿದ ಸ್ತೂಪಗಳಲ್ಲಿ ಅತ್ಯಂತ ದೊಡ್ಡ ಸ್ತೂಪ ಸಾಂಚಿ ಸ್ತೂಪ. ಇದು ಎಲ್ಲದಪ್ಪ ಅಂದರೆ ಇದು ಮಧ್ಯಪ್ರದೇಶದೊಳಗೆ ಕಂಡುಬರ್ತದೆ ಅಂಥೇಳಿ ಈ ರೀತಿ ಮಾಡೀನಿ. ಇದನ್ನು ಎಷ್ಟು ಸಲ ಓದ್ಕೋಬೇಕಂದ್ರೆ ಬುಕ್ಕ ಓದ ತಕ್ಷಣ ಇದನ್ನು ಒಂದು 4-5 ಸಲ ಓದ್ಕೊರಿ. ಮತ್ತು ಇದು ಆದಮೇಲೆ ಮತ್ತೆ ಬುಕ್ಕ ಓದೋದು. ನಾವು ಓದಿದ್ದನ್ನು ಒಂದು ವಾರ ಬಿಟ್ಟು ಮತ್ತೆ ರಿವಿಷನ್ ಮಾಡ್ಕೋಬೇಕು. ನಿಮಗೆ ಟೈಮ್ ಸಿಕ್ತಂದ್ರೆ 3 ದಿನ 4 ದಿನ ಬಿಟ್ಟು ಮಾಡ್ಕೋರಿ. ಸಿಗಲೇ ಇಲ್ಲ ಅಂದ್ರೆ 7 ದಿನಕ್ಕೊಮ್ಮೆ ನೀವು ಓದಿದ್ದನ್ನು ರಿವಿಷನ್ ಮಾಡಲೇಬೇಕು. ಯಾಕಂದ್ರೆ ನೆನಪು ಹಾರ್ತದ್ರಿ, ಓದಿದ್ದೆಲ್ಲ ಹಂಗೆ ನೆನಪು ಉಳಿಯೋದಿಲ್ಲ. ಇದೇ ಇತಿಹಾಸ ಒಂದೇ ಅಲ್ಲ,
ಅದೇ ರೀತಿ ಭೂಗೋಳಶಾಸ್ತ್ರ ಓದ್ತೀವಿ, ನಾವು ಅರ್ಥಶಾಸ್ತ್ರ ಓದ್ತೀವಿ, ವ್ಯವಹಾರ ಅಧ್ಯಯನ ಓದ್ತೀವಿ, ಸಮಾಜಶಾಸ್ತ್ರ ಓದ್ತೀವಿ, ಮೆಂಟಲ್ ಎಬಿಲಿಟಿಯನ್ನು ಬಿಡಿಸ್ತೀವಿ, ಇಂಗ್ಲೀಷ್ ಗ್ರಾಮರ್ ಓದ್ತೀವಿ, ಕನ್ನಡ ಗ್ರಾಮರ್ ಓದ್ತೀವಿ, ಸೈಕಾಲಜಿ ಓದ್ತೀವಿ. ಎಲ್ಲ ಓದೋದ್ರಿಂದ ಏನಾಗ್ತಪ್ಪ ಅಂದ್ರೆ ಓದಿದ್ದು ನೆನಪು ಹಾರ್ಕೋತ ಹೋಗ್ತಿರ್ತದೆ. ಅದಕ್ಕೆ ಏನು ಮಾಡಬೇಕು, ನಾವು ಹಾಗೆ ಈ ರೀತಿ ಪಾಯಿಂಟ್ಸ್ ಮಾಡ್ಕೋತ ಹೋಗಿದ್ದೇವೆ ಅಂದರೆ ಇದನ್ನೇ ರಿವಿಷನ್ ಕೂಡ ಮಾಡ್ಕೋತ ಹೋಗ್ಬೋದು ನೋಡಿರಿ. ನೆಕ್ಸ್ಟ್, ಶಾತವಾಹನರ ಸ್ಥಾಪಕ ಸಿಮುಖ. ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ. ಇದು ಮಹಾರಾಷ್ಟ್ರದ ಆಧುನಿಕ ಪೈತಾನ್ ಅಂತ ಹೇಳಿ ಕರಿತೀವಿ ರೀ. ಹಾಲನ ಕೃತಿ ಯಾರು ಬರ್ದಾರಪ್ಪ ಅಂದರೆ ಗಾಥ ಸಪ್ತಸತಿ. ಇದು ಯಾವ ಭಾಷೆಯಲ್ಲಿದೆ ಅಂದರೆ ಪ್ರಾಕೃತ ಭಾಷೆಯಲ್ಲಿದೆ. ಇದು ಓದಿರ್ತೀವಲ್ಲ, ಮತ್ತೆ ಬೇರೆ ಪುಸ್ತಕ ಯಾವುದಾರೆ ಓದುವಾಗ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಸಿಕ್ತಪ್ಪ ಅಂದ್ರೆ ಇದರಲ್ಲೇ ಇಲ್ಲೇ ಆ್ಯಡ್ ಮಾಡ್ಕೋತ ಹೋಗುದ್ರಿ. ಮತ್ತು 6, 7, 8, 9, 10 ಅದರಲ್ಲಿ ರಿಪೀಟ್ ಪಾಠ ಬರ್ತಾವಲ್ರಿ, ಅದನ್ನು ಎಲ್ಲ ಕೂಡಿ ಓದಿ ಒಂದೇ ಸಲ ನೋಟ್ಸ್ ಮಾಡ್ತಿದ್ರೆ ಮಾಡಿರಿ, ಅದನ್ನು ಬೆಸ್ಟ್ ಆಗುತ್ತೆ. ಇಲ್ಲಿಕಂದ್ರೆ ಹಂಗೆ ಪಾಠದ ಹೆಸರು ಹಾಕೋದು, ಅದರಲ್ಲಿ ಬರುವಂಥ ಪಾಯಿಂಟ್ಸ್. ಮತ್ತು ನೆಕ್ಸ್ಟ್ ಅದೇ ಪಾಠ ಮತ್ತು 8ನೇತಕ್ಕೆ ಇರ್ತದೆ ನೋಡಿರಿ. ಈಗ 6ನೇತಕ್ಕೆ ಆಧಾರಗಳು ಪಾಠ ಅದ, ನೆಕ್ಸ್ಟ್ 8ನೇತಕ್ಕೂ ಕೂಡ ಆಧಾರಗಳು ಪಾಠ ಬರ್ತದೆ. 6ನೇತದೊಳಗೆ ಬರ್ದಿರ್ತಿರಲ್ಲ ಆ ಪಾಯಿಂಟ್ಸ್ ಬಿಟ್ಟು ಮತ್ತು 8ನೇ ತರಗತಿ ಭಾಗ 1 ಆಧಾರಗಳು ಹಾಕಿ ಇದ್ರೊಳಗೆ ಬರ್ದಿದ್ದನ್ನು ಪಾಯಿಂಟ್ಸ್ ಬಿಟ್ಟು, ಯಾಕಂದ್ರೆ ಓದಿರ್ತೀರಿ ನೀವು, ನೆನಪಿದ್ದೇ ಇರ್ತದೆ. ಅದನ್ನು ಬಿಟ್ಟು ಮತ್ತು ಬೇರೆ ಪಾಯಿಂಟ್ಸನ್ನು ಎಕ್ಸ್ಟ್ರಾ ಇತ್ತಪ್ಪ ಅಂದ್ರೆ ಆ ಪಾಯಿಂಟ್ಸ್ ಅಷ್ಟೇ ಅಲ್ಲಿ ಬರ್ಕೊಳ್ಳೋದು, ಇಲ್ಲಿಕ್ಕೆ ಜಸ್ಟ್ ಓದ್ಕೋತ ಹೋಗ್ಬಿಡೋದು. ನೆಕ್ಸ್ಟ್ ನೋಡ್ರಿ, ಗೌತಮಿ ಪುತ್ರ ಶಾತಕರ್ಣಿಯ ಬಿರುದು ಯಾವುದಪ್ಪ ಅಂದರೆ ಈ ರೀತಿ ಅವರ ಈ ಬಿರುದುಗಳು ನೋಡ್ರಿ ಬಹು ಆಯ್ಕೆ ಪ್ರಶ್ನೋತ್ತರೊಳಗೆ ಕೇಳಬಹುದು ನಿಮಗೆ. ಈ ಬಿರುದುಗಳು ಮತ್ತು ಬೇರೆದವರ ಬಿರುದುಗಳನ್ನು ಕೂಡಿಸಿ ಇದ್ರೊಳಗೆ ಗೌತಮ ಪುತ್ರಿ ಶಾತಕರ್ಣಿಯ ಬಿರುದು ಯಾವುದಂತ ಕೇಳಿದಾಗ ಇವೆರಡು ಬಿರುದುಗಳು ನೀವು ಚೆನ್ನಾಗಿ ಓದಿರಬೇಕು. ಅದಕ್ಕೆ ಈ ರೀತಿ ಪಾಯಿಂಟ್ಸ್ ಮಾಡೋದ್ರಿಂದ ನಿಮಗೆ ಭಾಳ ಯೂಸ್ ಆಗುತ್ತೆ. ನೆಕ್ಸ್ಟ್ ನೋಡಿರಿ, ಮರುದಿನ 24ನೇ ತಾರೀಕಿಗೆ 23ನೇ ತಾರೀಕಿಗೆ ಇಷ್ಟೇ ಓದಿರೇನ್ರಿ ಅತ್ತೇನಲ್ಲ. ಇತಿಹಾಸದೊಳಗೆ ಮೌರ್ಯರು ಮತ್ತು ಕುಶಾಣರ ಬಗ್ಗೆ ಮೌರ್ಯರು ಮತ್ತು ಶಾತವಾಹನರ ಬಗ್ಗೆ ಓದ ತಕ್ಷಣ ಮತ್ತು ಬೇರೆ ಸಬ್ಜೆಕ್ಟ್ ಓದಿರ್ತೀವಲ್ಲ, ಅದಾದ ತಕ್ಷಣ ಮತ್ತೆ ನೆಕ್ಸ್ಟ್ ದಿನ ಓದುವಾಗ ಕುಶಾಣರ ಬಗ್ಗೆ ಓದುವಾಗ ಈ ರೀತಿ ಡೇಟನ್ನು ಹಾಕಬೇಕ್ರಿ ಓದುವಾಗ. ಅಂದ್ರೆ ನಾವು ಯಾವಾಗ ಮಾಡೀವಿ ನೋಟ್ಸ್ ಅದು ಎಲ್ಲ ನಿಮಗೆ ಒಂದು ಸ್ವಲ್ಪ ನೆನಪು ಉಳಿತದ್ರಿ. ಈ ದಿನಕ್ಕೆ ಮಾಡೀವಂದ್ರೆ ಇದು ಎಷ್ಟು ದಿನ ಬಿಟ್ಟು ಮತ್ತೆ ಓದಾಗತ್ತೀವಿ ಅಂಥೇಳಿ ಓದುವಾಗ ಒಂದು ಸ್ವಲ್ಪ ನೆನಪಿರ್ತದ್ರಿ ನೋಡಿರಿ. ನೆಕ್ಸ್ಟ್ ಕುಶಾಣರ ಬಗ್ಗೆ ನಾನು ಮಾಡಿದ್ದು ನೋಡಿರಿ. ನೆಕ್ಸ್ಟ್ ಕಂಟಿನ್ಯೂ ಪಾಯಿಂಟ್ಸ್ ಹಾಕೋತಾ ಹೋಗಿನ್ರಿ. ನಿಮಗೆ ಬೇಕಾದ್ರೆ ಮತ್ತು ಕುಶಾಣರು ಮತ್ತು ಬಂದಾಗ ಇಲ್ಲಿ ಒಂದು ಅಂಥೇಳಿ ಹಾಕಿ ನೀವು ಸ್ಟಾರ್ಟ್ ಮಾಡ್ಬೋದು ನೋಡಿರಿ. ಕುಶಾಣರು ಯೂಚಿ ಎಂಬ ಜನಾಂಗಕ್ಕೆ ಸೇರಿದವರು. ಮತ್ತು ಕುಶಾಣರ ಸ್ಥಾಪಕ ಕುಜಲ್ ಕ್ಯಾಡ್ಪಿಸಸ್ ಅಥವಾ ಮೊದಲನೇ ಕ್ಯಾಡ್ಪಿಸಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡಿರಿ, ಕನಿಷ್ಕನು ಕುಶಾಣರ ಶ್ರೇಷ್ಠ ದೊರೆ ಅಂತ ಹೇಳಿ ಕರಿತೀವಿ ರೀ. ಕನಿಷ್ಕನನ್ನು ಶಕಯುಗದ ಸ್ಥಾಪಕನೆಂದು ತಿಳಿಸುತ್ತದೆ. ನೋಡ್ರಿ, ಇಲ್ಲಿ ಬ್ರಕೆಟಲ್ಲಿ ನಾನು ಕುಶಾಣರು ಓದುವಾಗ ಏನು ಬರ್ದೀನಂದರೆ ಕನಿಷ್ಕನನ್ನು ಶಕಯುಗದ ಸ್ಥಾಪಕನೆಂದು ತಿಳಿಸುತ್ತದೆ. ಬ್ರಕೆಟ್ ಒಳಗೆ 78 ಎಂದು ಹೇಳಲಾಗಿದೆ. ಅಂದರೆ ಶಾರ್ಟ್ಕಟ್ನಾಗ ನಮ್ಗೆ ತಿಳಿದಂಗೆ ನಾವು ಬರ್ದಿರ್ತೇವಲ್ಲ, ಅದು ನಮಗೆ ಓದಿದ್ರೆ ಅಷ್ಟೇ ತಿಳಿತದ್ರಿ. ನಿಮಗೆ ಯಾವ ರೀತಿ ಶಾರ್ಟ್ಕಟ್ನಾಗ ಮಾಡಂಗೆ ಅನ್ನಿಸ್ತದ ಮಾಡ್ಬೋದು. ಇಲ್ಲಿ ನೋಡ್ರಿ, ಇದು ದ್ವಿತೀಯ PUC ಪುಸ್ತಕನೇ ಅದ. ಇದರಲ್ಲಿ ಓದುವಾಗ ನೋಡ್ರಿ, ಕನಿಷ್ಕನನ್ನು ಶಕಯುಗದ ಸ್ಥಾಪಕನೆಂದು ಬಿಂಬಿಸುತ್ತದೆ ಮತ್ತು ಆತನ ಸಿಂಹಾಸನಾರೋಹಣವನ್ನು ಸಾಮಾನ್ಯ ಶಕ 78 ಎಂದು ತಿಳಿಸುತ್ತದೆ ಅಂಥೇಳಿ ಅದಕ್ಕೆ ಇಲ್ಲಿ ಶಾರ್ಟ್ಕಟ್ನಾಗ ಅಲ್ಲಿ ಬರ್ಕೊಂಡಿನ್ರಿ. ನೆಕ್ಸ್ಟ್ ನೋಡಂಬ್ರಿ, ಇದ್ರಲ್ಲೇನು ಬರ್ತದೆ ಅಂದ್ರೆ ಇವ್ರ ಕುಶಾಣರ ರಾಜಧಾನಿ ಅಂದರೆ ಪುರುಷಪುರ, ಪಾಕಿಸ್ತಾನದ ಇಂದಿನ ಪೇಶಾವರ ಅಂತಂದಂಗ್ರಿ. ಕನಿಷ್ಕಪುರದ ಈಗಿನ ಹೆಸರು ಶ್ರೀನಗರ. ಕನಿಷ್ಕನು ಅಶ್ವಘೋಷನ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. ಇಷ್ಟು ಇದ್ರೊಳಗೆ ಮಾಡಿದ್ದು ನೋಡಿಸ್ರಿ. ನೆಕ್ಸ್ಟ್ ಯಾವ ರೀತಿ ಅಂದ್ರೆ ಕಂಟಿನ್ಯೂ ಪಾಠ ಮಾಡಿ ನೋಡ್ಕೋತ ಹೋಗೋಣ್ರಿ. ಮತ್ತು ಇದ್ರೊಳಗೆ ನೋಡ್ರಿ, ಕುಶಾಣರ ಒಳಗೆ ಇದು ದ್ವಿತೀಯ PUC ಪಠ್ಯಪುಸ್ತಕ. ಇದ್ರೊಳಗೆ ಓದಿದ್ರೆ ಇನ್ನೂ ಚೆನ್ನಾಗಿ ಅದ್ರ ಈ ರೀತಿ ಓದ್ಕೋತ ಹೋಗ್ರಿ. ಎಲ್ಲರಿಗೂ ಥ್ಯಾಂಕ್ ಯು.